ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇಂಥ ಪ್ರಹಸನವನ್ನು ನೀವು ನೋಡಬೇಕು, ಈ ರಂಜನೆಯನ್ನು ಅನುಭವಿಸಬೇಕು. ಇದು ನಮ್ಮ ದೌರ್ಭಾಗ್ಯ. ಏನೇನಾಯಿತು ಲೋಕಸಭೆಯಲ್ಲಿ ಇವತ್ತು ಭಾಳ ಇಂಟ್ರೆಸ್ಟಿಂಗ್ ಆದ ವಿಚಾರ, ಜೊತೆಗೆ ಅಷ್ಟೇ ವಿಷಾದನೀಯವಾದಂಥ ಸಂಗತಿ. ಎಷ್ಟೊಂದು ವಿಚಿತ್ರವಾದಂಥ, ಎಷ್ಟು ಕೀಳು ಮಟ್ಟದ ಬೆಳವಣಿಗೆಗಳಾಗ್ತಾ ಇದ್ದಾವೆ ಅನ್ನೋದು ನಮಗೆ ಅರ್ಥ ಆಗಬೇಕು. ನಾವು ಆಯ್ಕೆ ಮಾಡುವ ಜನ ಎಂಥವ್ರು ಇರ್ತಾರೆ ಅನ್ನೋದು ನಮಗೆ ಗೊತ್ತಾಗಬೇಕು. ಅಮಿತ್ ಶಾ ಅವರು ಚರ್ಚೆಗೆ ನಾನು ಸಿದ್ಧನಿದ್ದೇನೆ ಬಾ ಅಂತ ಕರೆದರು. ರಣರಂಗ ಬಾ, ನಿಂದು ಪ್ರಶ್ನೆ ಏನಿದೆ ಕೇಳು, ನಾನು ಅದಕ್ಕೆ ಉತ್ತರ ಹೇಳ್ತೀನಿ. ಎಷ್ಟೊತ್ತು ಬೇಕಾದ್ರೂ ಆಗಲಿ, ರಾತ್ರಿ 12 ಆಗಲಿ, ನಾಳೆ ಮಧ್ಯಾಹ್ನ 3 ಗಂಟೆ ಆಗಲಿ, ನಾನು ಮಾತಾಡ್ತೀನಿ. ಅಮಿತ್ ಶಾ ಬರ್ತಾರೆ, ರಾಹುಲ್ ಗಾಂಧಿ ಅಲ್ಲಿಂದ ಎಕ್ಸಿಟ್ಟು. ಗಲಾಟೆಯೋ ಗಲಾಟೆ, ಕಿರುಚಾಟ, ಸಂಸತ್ತಿನ ಒಳಗಡೆ ಕೂಡ್ಲಿಕ್ಕಾಗೋಲ್ಲ, ದೈನೇಸಿ ಸ್ಥಿತಿಯಲ್ಲಿ ಸ್ಪೀಕರು, ಮಾಧ್ಯಮದವರು ಅಡ್ಡಗಟ್ತಾರೆ ರಾಹುಲ್ ಗಾಂಧಿಗೆ. ರಾಹುಲ್ ಗಾಂಧಿ ಹೇಳ್ತಾರೆ, 20 ದಿವಸ ಉತ್ತರ ಕೊಡಲಾರ್ದವ್ರು ಇವತ್ತು ಉತ್ತರ ಕೊಡ್ತೀನಿ ಅಂದರೆ ಉತ್ತರ ಕೇಳಲಿಕ್ಕೆ ನಾವು ತಯಾರಿ ಇಲ್ಲ ಅಂತಾರೆ. ಹೆಂಗಿದೆ ಸ್ವಾಮಿ ಇದು? ಇಷ್ಟು ದಿವಸ ನೀವು ಉತ್ತರ ಕೊಡಿ ಅಂತ ಇದ್ರಿ, ಚರ್ಚೆಗೆ ಬನ್ನಿ ಅಂತ ಇದ್ರಿ, ಸ್ಟೇಟ್ಮೆಂಟ್ ಕೊಡಿ ಅಂತ ಇದ್ರಿ. ಈಗ ಸ್ಟೇಟ್ಮೆಂಟ್ ಕೊಡ್ತೀನಿ, ಪ್ರಶ್ನೆಗೆ ಉತ್ತರ ಹೇಳ್ತೀನಿ, ನಾವು ಉತ್ತರ ಕೇಳಿ ಅಂದರೆ ನಾವು ಕೇಳೋದಿಲ್ಲ ಅಂತ ರಾಹುಲ್ ಗಾಂಧಿ ಏನು ಹೇಳಿದ್ರು ಮೊದಲು ಕೇಳಿಸ್ಕೊಂಡ್ಬಿಡ್ರಿ. मैंने प्रेस कॉन्फ्रेंस किया, बाकी ऑपोजिशन ने क्लियरली बोला है वी आर नॉट इंटरेस्टेड in listening to Mr. Amit Shah's imagination. We are not interested in him giving us a lecture or a discussion. We are interested in one simple thing. And when I say we, I mean the younger generation of this country. Who shot those students? Who gave the order to shoot those students? Who blinded one of the students? Who shot one of the students in the ear? Who gave the order to beat the students with lathis, with nails? Who gave that order? That order was implemented by the Home Ministry. Delhi Police and RAC are both Home Ministry systems. Did Mr. Amit Shah give this order to shoot our children? Or did he not? If he did, he should resign because he is culpable. And if he did not, he should resign because he is incompetent. Right? This is अब आपने मुझसे सवाल पूछा, आप उनको इंटरप्ट करती हैं. नहीं, जब वो बोलते हैं सुनिए, जब वो बोलते हैं आप इंटरप्ट करती हैं. नहीं, मेरा जवाब बोल लीजिए. आप इंटरप्ट करते हैं जब वो बोलते हैं, क्यों नहीं करते हैं आप? हमें इंटरप्ट करते हैं, हमें 24 घंटा इंटरप्ट करते हैं, मगर उनको कभी इंटरप्ट नहीं करते आप. उनमें क्या स्पेशल चीज है जो पूरा मीडिया चुप करके चूहे जैसे उसके सामने खड़ा हो जाता है? आपको स्टूडेंट्स नहीं डर रहे हैं, पूरे देश में स्टूडेंट्स नहीं डर रहे हैं, आपको भी नहीं डरना चाहिए. सर उनका जो एक सेकेंड, तो द क्वेश्चन इज नॉट whether Mr. Amit Shah comes and opines. We don't care what he has to say. Okay? First of all, the most important thing to understand is 20 दिन के लिए गायब हो गए. यहां बैठे थे, गाड़ी आती थी जाती थी, 30 गाड़ियां उनके. स्टूडेंट शुड नो दिस. 30 कार्स अराउंड अमित शाह. उनके घर के सामने जाइए, वहां पे मतलब 1000 पुलिस वाले खड़े हुए हैं कि कोई बच्चा ना आ जाए. तो गुब्बारे में से गैस निकल गई. अब लास्ट मिनट वो उसमें फिर से गैस भरने की कोशिश कर रहे हैं, बट गुब्बारा फट गया है. अमित शाह हैज नो करेज. द होम मिनिस्टर ऑफ इंडिया has no courage. He cannot come to the house. Thank you. ರಾಹುಲ್ ಗಾಂಧಿ ಹೇಳ್ತಾರೆ, 20 ದಿವಸ ಬಿಟ್ಟು ಇವತ್ತ್ಯಾಕೆ ಉತ್ತರ ಕೊಡ್ತಾ ಇದ್ರಿ? ನಿಮ್ಮ ಬಲೂನಿನಲ್ಲಿರುವ ಗಾಳಿ ಹೊರಟೋಗಿದೆ, ಈಗ ಗಾಳಿ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದೀರಿ. ಜಂತರ್ ಮಂತರ್ನಲ್ಲಿ ಗುಂಡು ಯಾರು ಹೊಡೆದ್ರು ಅನ್ನೋದನ್ನು ನಮಗೆ ಹೇಳಿ. ಗುಂಡು ಹೊಡೆಯಲಿಕ್ಕೆ ಅನುಮತಿ ಕೊಟ್ಟವರು ಯಾರು ಅಂತ ಹೇಳಿ. ಅನುಮತಿ ಕೊಟ್ಟವರು ನೀವೇ ಆಗಿದ್ದರೆ ನೀವು ರಾಜೀನಾಮೆ ಕೊಡಬೇಕು ಅಮಿತ್ ಶಾ ಅವರು. ಜಂತರ್ ಮಂತರ್ನಲ್ಲಿ ಪೆಲೆಟ್ ಗನ್ನನ್ನು ಬಳಸಲಿಕ್ಕೆ ಅನುಮತಿ ಕೊಟ್ಟಿದ್ದರೆ ನೀವು, ಬುಲೆಟನ್ನು, ಅದಕ್ಕೆ ನೀವು ರಾಜೀನಾಮೆ ಕೊಡಬೇಕು. ಒಂದು ವೇಳೆ ನೀವು ಅನುಮತಿಯನ್ನು ಕೊಟ್ಟಿಲ್ಲ ಅಂತ ನೀವು ಚರ್ಚೆಯ ಸಂದರ್ಭದಲ್ಲಿ ಹೇಳಿದರೂ ಕೂಡ ನೀವು ರಾಜೀನಾಮೆ ಕೊಡಬೇಕು. ಆದೇಶ ಕೊಟ್ಟಿದ್ರೂ ನೀವು ರಾಜೀನಾಮೆ ಕೊಡಬೇಕು, ಆದೇಶ ಕೊಟ್ಟಿಲ್ಲ ಅಂದರೂ ರಾಜೀನಾಮೆ ಕೊಡಬೇಕು. ಆದೇಶ ಕೊಟ್ಟಿಲ್ಲ ಅಂದರೆ ಯಾಕೆ ರಾಜೀನಾಮೆ ಕೊಡಬೇಕು? ಯಾಕೆಂದರೆ ನೀವು ಅಸಮರ್ಥರಾಗಿದ್ದೀರಿ, ನೀವು ನಿಭಾಯಿಸಲಿಕ್ಕಾಗಲಿಲ್ಲ ಪರಿಸ್ಥಿತಿ, ಅದಕ್ಕೋಸ್ಕರ ರಾಜೀನಾಮೆ ಕೊಡಬೇಕು. ಎರಡೂ ಕಡೆ ಚಿತ್ ಬಿ ಮೇರಾ ಪಟ್ ಬಿ ಮೇರಿ ಅಂತ ಹೇಳ್ತಾರೆ.
ಈ ಕಡೆ ಬಿದ್ದರೂ ನಮ್ಮದು ನಾಣ್ಯ, ಈ ಕಡೆ ಬಿದ್ದರೂ ನಮ್ಮದು. ಹಾಗೆ ಎರಡಕ್ಕೂ ನೀವೇ ಬಾಧ್ಯಸ್ಥರು, ನೀವು ರಾಜೀನಾಮೆ ಕೊಡಬೇಕು. ನೀವು ಇಲ್ಲಿ ಸಂಸತ್ತಿನಲ್ಲಿ ಬಂದು ಮಾತಾಡಲಿಕ್ಕೆ ಇಷ್ಟು ದಿವಸ 20 ದಿವಸ ಟೈಮ್ ತೊಗೊಂಡ್ರಿ, ಇವತ್ತು ಮಾತಾಡ್ತೀನಿ ಅಂತೀರಿ, ನಿಮ್ಮ ಮಾತು ಕೇಳಲಿಕ್ಕೆ ನಾವು ತಯಾರಿಲ್ಲ. ಪ್ರತಿ ದಿವಸ ಸಂಸತ್ತಿಗೆ ಬರ್ತಿದ್ರಿ, ಸಂಸತ್ತಿಗೆ ಬಂದ ತಕ್ಷಣ ಸೀದಾ ಹೋಗಿ ಆಫೀಸಲ್ಲಿ ಕೂತ್ಕೋತಿದ್ರು. ನಿಮ್ಮ ಹಿಂದೆ 20 ಕಾರುಗಳು, ನಿಮ್ಮ ಹಿಂದೆ ಮುಂದೆ ಬೆಂಗಾವಲು ವಾಹನಗಳು, ನಿಮ್ಮ ಮನೆ ಬಳಿ 20 ಕಾರುಗಳು. ಒಬ್ಬರೇ ಒಬ್ಬ ವಿದ್ಯಾರ್ಥಿ ನಿಮ್ಮ ಮನೆ ಬಳಿ ಸುಳಿಲಿಕ್ಕಾಗಲ್ಲ, ನಿಮ್ಮನ್ನು ಯಾರು ಭೇಟಿ ಆಗಲಿಕ್ಕಾಗಲ್ಲ. ಈಗ ಬಂದು ನೀವು ಹೇಳಿಕೆಯನ್ನು ಕೊಡ್ತೀನಿ ಅಂದರೆ ನಾವು ಕೇಳಲಿಕ್ಕೆ ತಯಾರಿಲ್ಲ. ಅಷ್ಟೇ ಅಲ್ಲ, ಮಾಧ್ಯಮದವ್ರಿಗೆ ತರಾಟೆಗೆ ತೆಗೆದುಕೊಂಡ್ರು. ಮಾಧ್ಯಮದವ್ರು ಕೇಳ್ತಾರೆ, ನನ್ನನ್ನು ನೀವು ಪ್ರಶ್ನೆ ಕೇಳ್ತೀರಾ, ಅವ್ರನ್ನ ಪ್ರಶ್ನೆ ಕೇಳ್ತೀರಾ ಅಂತಾರೆ. ಅದಕ್ಕೆ ಮಾಧ್ಯಮದವರು ಸುಮ್ಮನೆ ನಿಂತಿರ್ತಾರೆ. ನೋಡಿ ಅಂಥ ದೌರ್ಭಾಗ್ಯ ಅಂತ ನಾನು ಹೇಳ್ತೀನಿ. ವಿಚಾರ ಇಷ್ಟು ದಿವಸ ಕೇಳ್ತಾ ಇರುವ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ತಯಾರಿದೆ ಸರ್ಕಾರ. ನಿನ್ನೆ ಇಲ್ಲ ಮೊನ್ನೆಯಿಂದ ಹೇಳ್ತಾ ಇದೆ, ಈತ ಕೇಳಿಸ್ಕೊಳ್ಲಿಕ್ಕೆ ತಯಾರಿಲ್ಲ. ನಿನ್ನೆ ಇಡೀ ದಿವಸ ಈ ಮನುಷ್ಯ ಪತ್ತೆ ಇಲ್ಲ. ಕೇಳಿದರೆ ಈತನ ಸೋದರಿ ಹೇಳ್ತಾರೆ ಜಾರ್ಖಂಡ್ ಹೋಗಿದ್ದಾರೆ ಅಂತ. ಈತ ನೋಡಿದರೆ ನಿನ್ನೆ ಕದ್ದು ಓಡಾಡಿದ್ದಾರೆ. ಇವತ್ತು ಬರ್ತಾರೆ ಸಂಸತ್ತಿನ ಹತ್ರ, ಬನ್ನಿ ಚರ್ಚೆಗೆ ಬನ್ನಿ ಅಂದರೆ ಚರ್ಚೆಗೆ ನಾವು ಬರೋದಿಲ್ಲ, ನಿಮ್ಮ ಮಾತು ಕೇಳಲಿಕ್ಕೆ ನಾನು ತಯಾರಿಲ್ಲ ಅಂತಾರೆ. ಇದು ಈ ದೇಶದಲ್ಲಿರುವಂಥ ವಿಪಕ್ಷ ನಾಯಕನ ಹೇಳಿಕೆ. ಇದಕ್ಕೆ ಅಮಿತ್ ಶಾ ಅವರು ಏನು ಹೇಳಿದರು? अमित शाह ಹೇಳಿದ ಮಾತನ್ನು ಒಂದು ನಿಮಿಷ ಕೇಳಿಬಿಡಿ. सबसे पहले तो लापता, भाग गए, भगोड़े हैं, इस प्रकार की भाषा भारत की सार्वजनिक जीवन में और संसदीय जीवन में अभी अभी सुनाई पड़ती है. जब से संसद सत्र शुरू हुआ तब से लगातार मैं संसद में आता हूँ, मेरी चैम्बर में बैठा हूँ. चूँकि संसद भवन के अंदर विपक्ष संसद को चलने ही नहीं दे रहा है दोनों गृहों में, तो कोई जाकर क्या करेगा. जहाँ तक चर्चा का सवाल है, सरकार की ओर से किरण रिजिजू जी ने, जो हमारे पार्लियामेंट्री अफेयर्स मिनिस्टर है, उन्होंने बहुत स्पष्ट कर दिया है कि जो नीट आंदोलन के छात्र प्रदर्शन पर सभी प्रकार की चर्चा करने के लिए सरकार तैयार है और चर्चा के लिए समय सुनिश्चित किया जाए और विपक्ष तैयार हो जाए. पहले तो ये यही मांग कर रहे थे, हमने हाँ बोल दिया. मेरी ओर से भी मैंने कह दिया है कि मैं किसी भी सवाल का जवाब देने के लिए संसद में तैयार हूँ, मगर वो चर्चा ही नहीं होने देना चाहते. अब जनता तय करे कौन भाग रहा है. आज भी मैं कहता हूँ, आज 3 बजे तक स्पीकर साहब को वो पत्र दे दे. 3 बजे से लेकर कल 3 बजे तक सभी प्रकार की चर्चा के लिए हम तैयार हैं. मैं सदन में ही बैठूंगा, सबको सुनूंगा और सब चीजों का जवाब दूंगा. सरकार के पास छुपाने के लिए कुछ नहीं है. वो भी चर्चा करूंगा कि आपने क्यों चर्चा नहीं चाहिए. भारतीय जनता पार्टी की मोदी जी के नेतृत्व में सरकार, एनडीए की मोदी जी के नेतृत्व में सरकार हर चीज पर चर्चा के लिए तैयार है. संसद वो चलने दे बस. आज मैं चैनलों के माध्यम से इन विपक्ष को कहना चाहता हूं कि आप एक पत्र 2 बजे तक लिख कर दे दीजिए स्पीकर साहब को. 3 बजे से चर्चा चालू कर देंगे और कल 3 बजे मैं जवाब दे दूंगा सारी चीजों का. संसद में चर्चा करने के नियम बने हैं, तरीके बने हैं. अब मुझे कोई कहता है कि आप एक स्टेटमेंट दे दो, इतने गंभीर मसले पर इस तरह से चर्चा नहीं हो सकती है. शायद आपके पद्धति में होगा, मगर संसदीय पद्धति ये नहीं है. संसद में एट लेंथ चर्चा होती है. आज 3 बजे से देर रात तक, जब तक वो बैठे, और कल दोपहर 3 बजे तक हम तो क्वेश्चन आवर भी सस्पेंड करने के लिए तैयार है, अगर स्पीकर साहब अनुमति देते हैं तो. कल 3 बजे तक मैं चर्चा के लिए तैयार हूँ. मैं खुद बैठूंगा, हर चीज लिखूंगा और हर चीज का जवाब दूंगा, जिससे देश की जनता के सामने सारी चीजें स्पष्ट हो जाए, दूध का दूध और पानी का पानी हो जाए. अब विपक्ष ने तय करना है कि उनको चर्चा करनी है या हंगामा करना है. ಅಮಿತ್ ಶಾ ಅವರು ಹೇಳ್ತಾರೆ, ಭಗೋಡ, ಭಾಗ್ ಗಯಾ ಈ ರೀತಿ ಶಬ್ದಗಳು ಸಾಂವಿಧಾನಿಕ ಶಬ್ದಗಳಲ್ಲ. ಸಾರ್ವಜನಿಕ ಜೀವನದಲ್ಲಿ ಈ ರೀತಿಯ ಶಬ್ದಗಳನ್ನು ಬಳಕೆ ಮಾಡುವುದನ್ನು ನಾನು ಇಲ್ಲಿವರೆಗೂ ನೋಡೇ ಇರಲಿಲ್ಲ. ಈಗ ಈ ಹೊಸ ಪರಂಪರೆ ಶುರುವಾಗಿದೆ. ಇದು ಯೋಗ್ಯವಾಗಿದ್ದಲ್ಲ. ನಾನು ಪ್ರತಿ ದಿವಸ ಸಂಸತ್ತಿಗೆ ಬರ್ತಾ ಇದ್ದೆ, ಹೌದು. ಬಂದ ಮೇಲೆ ಇಲ್ಲಿ ಅರಾಜಕತೆ, ಗಲಾಟೆ ಸಂಸತ್ತಿನಲ್ಲಿ ನಡೆದಾಗ ಬಂದು ಚರ್ಚೆಗೆ ಕೂತ್ಕೋದ್ರೆ ಹೆಂಗೆ ಚರ್ಚೆಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ? ಮೊದಲು ನೀವು ಕೇಳಿಸ್ಕೊಳ್ಳಿಕ್ಕೆ, ವ್ಯವಧಾನದಿಂದ ಕೇಳಿಸ್ಕೊಳ್ಳಿಕ್ಕೆ ತಯಾರಿರಬೇಕು. ನೀವು ಕೇಳಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ಆದ್ದರಿಂದ
ನಿಮ್ಮ ಮಾತು ನಾನು ಬಂದು ವಿಚಾರಣೆಗೆ ಬಂದು ಎದುರುಗಡೆ ಕೂತ್ಕೊಂಡು ಚರ್ಚೆ ಮಾಡೋಣ ಅಂತ ಚರ್ಚೆ ಮಾಡಲಿಕ್ಕೆ ಆಸ್ಪದ ಕೊಡುವಂಥ ವಾತಾವರಣ ಇದೆಯಾ? ಇರಲಿಲ್ಲ. ಹೀಗಾಗಿ ಆಫೀಸಲ್ಲಿ ಕೂತ್ಕೊಂಡು ನಾನು ಕೆಲಸ ಮಾಡ್ತಾ ಇದ್ದೆ. ಈಗ ನಾನು ಬಂದು ಚರ್ಚೆಗೆ ತಯಾರಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಚರ್ಚೆಗೆ ಬರೋದಿಲ್ಲ ಅಂತ ನೀವು ಹೇಳಿದರೆ ಏನರ್ಥ? ಈಗಲೂ ಹೇಳ್ತೀನಿ, ಈಗಲೂ ಸ್ಪೀಕರ್ಗೆ ಲೆಟರ್ ಕೊಡಿ, 3 ಗಂಟೆ ಒಳಗಡೆ ಲೆಟರ್ ಕೊಡಿ. ಇವತ್ತು ನಾನು ಮಧ್ಯಾಹ್ನ 3ರಿಂದ ಮತ್ತೆ ನಾನು ಚರ್ಚೆಗೆ ಕೂತ್ಕೋತೀನಿ. ರಾತ್ರಿ ಎಷ್ಟೊತ್ತು ಬೇಕಾದರೂ ಆಗಲಿ, ನೀವು ಕೇಳಿದ ಎಲ್ಲ ಪ್ರಶ್ನೆಗಳು ಉತ್ತರ ಕೊಡ್ತೀನಿ. ಯಾವುದನ್ನು ಮುಚ್ಚಿಡುವ ಪ್ರಮೇಯವೇ ಇಲ್ಲ. ಇಲ್ಲಿವರೆಗೂ ನಾವು ಯಾವುದನ್ನು ಮುಚ್ಚಿಟ್ಟಿಲ್ಲ. ನಮ್ಮ ಇವತ್ತಿನ ಚರ್ಚೆ ಮುಂದುವರೆದು ನಾಳೆ ಮಧ್ಯಾಹ್ನ 3 ಗಂಟೆವರೆಗಾದರೂ ನಮ್ಮದೇನು ಅಭ್ಯಂತರ ಇಲ್ಲ. ನಾಳೆ ಮಧ್ಯಾಹ್ನ 3 ಗಂಟೆವರೆಗೂ ಮಾತಾಡಲಿಕ್ಕೆ ನಾನು ತಯಾರಿದ್ದೇನೆ. ಈಗಲೂ ಲೆಟರ್ ಕೊಡಲಿಕ್ಕೆ ನೀವು ಹೋಗಿ ಸಂಸದೀಯ ಖಾತೆಯ ಸಚಿವರಾದಂಥ ಕಿರಣ್ ರಿಜಿಜು ಅವ್ರು ಭೇಟಿಯಾಗಿ ಸ್ಪೀಕರ್ ಕಡೆ ಲೆಟರ್ ಕೊಡಿ. ರಾಹುಲ್ ಗಾಂಧಿ ಕಾರ್ ಹತ್ತಿ ಹೊರಟು ಹೋಗ್ತಾರೆ, ಕಾರನ್ನು ಅಡ್ಡಗಟ್ತಾರೆ ಪತ್ರಕರ್ತರು. ನೀವು ಜಾರ್ಖಂಡ್ ಬಗ್ಗೆ ಏನು ಹೇಳ್ತೀರಿ ಅಂತ ಕೇಳ್ತಾರೆ. ಜಾರ್ಖಂಡ್ ವಿರುದ್ಧ ವಿಚಾರದಲ್ಲಿ ಅಲ್ಲಿ ನಡೆದಂಥ ಲಾಠಿ ಚಾರ್ಜನ್ನು ವಿರೋಧಿಸ್ತೇನೆ ನಾನು ಅಂತ ಹೇಳಿದ್ದೀನಲ್ಲ, ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ, ಪ್ರೆಸ್ ಮೀಟ್ ಮಾಡಿದ್ದೀನಿ. ಹಾಗಾದರೆ ಜಾರ್ಖಂಡ್ ವಿಚಾರದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟು ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ರೆ ಮುಗಿದೋಯ್ತು. ಆದರೆ ಅದೇ ಜಂತರ್ ಮಂತರ್ ವಿಚಾರದಲ್ಲಿ ಅಮಿತ್ ಶಾ ಅವರು ರಾಜೀನಾಮೆ ಕೇಳ್ತಾ ಇದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ. ಅಂದರೆ ನಿಮ್ಮ ಉದ್ದೇಶ ಹೇಗಾದರೂ ಮಾಡಿ ಅಮಿತ್ ಶಾ ಅವ್ರನ್ನ ಬಲಿಪಶು ಮಾಡಬೇಕು ಅಂತ ಸರ್ಕಾರದ ಸಂಸತ್ತಿನ ನಡವಳಿಗಳು ನಡೆಯಬಾರದು ಅನ್ನೋದು ನಿಮ್ಮ ಗುರಿಯಾಗಿದೆ. ನನಗೆ ಬೇಜಾರಾಗೋದೇನೆಂದರೆ, ಒಬ್ಬ ರಾಹುಲ್ ಗಾಂಧಿಯ ಒಲಕೋಚಿತನಕ್ಕೆ, ಈತನ ಉಪದ್ವ್ಯಾಪಕ್ಕೆ, ಈತನ ಅಹಂಕಾರಕ್ಕೆ ಎಲ್ಲ ಸಂಸತ್ ಸದಸ್ಯರು ಹೂಗುಡ್ತಾರೆ. ಅವರೆಲ್ಲ ಈತ ಹೇಳಿದ ಹಾಗೆ ಕೇಳ್ತಾ ಗಲಾಟೆಯನ್ನು ಮಾಡ್ತಾರೆ, ದೊಂಬಿ ಎಬ್ಬಿಸ್ತಾರೆ, ದಂಗೆಯ ಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದರೆ ಇವತ್ತು ಸಂಸತ್ತಿನ ಪಾವಿತ್ರ್ಯತೆ ಏನಾಯಿತು, ಸಂಸತ್ತಿನ ಘನತೆ ಏನಾಯಿತು, ಮತ್ತು ಈ ದೇಶದಲ್ಲಿ ಜನ ಮತ ಹಾಕಿ ಕಳಿಸುವ ವ್ಯಕ್ತಿಗಳ ಉತ್ತರದಾಯಿತ್ವ ಏನಾಯಿತು ಅನ್ನೋದು ನನ್ನ ಮೂಲ ಪ್ರಶ್ನೆ. ಹಾಗಾದರೆ ಸರ್ಕಾರಕ್ಕೆ ಏನಾಗತ್ತೆ? ಇದನ್ನು ಸರ್ಕಾರಕ್ಕೆ ಏನೂ ವ್ಯತ್ಯಾಸ ಆಗಲ್ಲ. ಏಕೆಂದರೆ ಇದು ಮೊದಲ ಬಾರಿಗೆ ನಡೀತಾ ಇರುವಂಥ ವಿದ್ಯಮಾನ ಅಲ್ಲ. ಸರ್ಕಾರ ಏನನ್ನು ಮಾಡಬೇಕೋ ಮಾಡಿಯೇ ಮಾಡತ್ತೆ. ರಾಹುಲ್ ಗಾಂಧಿಯವ್ರನ್ನ ಮಟ್ಟ ಹಾಕಬೇಕು ಅಂದರೆ ಜೈಲಿಗೆ ಕಳಿಸ್ಬೇಕು ಅಂತ ಎಲ್ಲರೂ ಹೇಳ್ತಾರೆ. ಜೈಲಿಗೆ ಕಳಿಸಲಾರದೆ ಹೇಗೆ ಈತನನ್ನು ಪ್ರತಿ ಕ್ಷಣವೂ ನಲಗಿ ಹೋಗುವ ಹಾಗೆ, ಚಡಪಡಿಸುವ ಹಾಗೆ, ತಲ್ಲಣಗೊಳ್ಳುವ ಹಾಗೆ, ವಿಲಿ 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 ಒದ್ದಾಡುವ ಹಾಗೆ ಹೇಗೆ ಮಾಡಬೇಕು ಅನ್ನೋದು ಅಮಿತ್ ಶಾಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದನ್ನು ಅಮಿತ್ ಶಾ ಕಡೆ ಅಂತ ನರೇಂದ್ರ ಮೋದಿ ಮಾಡಿಸ್ತಾರೆ. ಅದರ ಬಗ್ಗೆ ನನಗೆ ಅತ್ಯಂತ 100ಕ್ಕೆ 100ರಷ್ಟು ಖಚಿತತೆ ಇದೆ. ನಾಳೆ ಇವರು ಮತ್ತೆ ಯಾವುದಾದ್ರೂ ಒಂದು ಎಲೆಕ್ಷನ್ಗೆ, ಇನ್ನು ಉತ್ತರ ಪ್ರದೇಶ ಎಲೆಕ್ಷನ್ ಇದೆ, ಗೋವಾ ಎಲೆಕ್ಷನ್ ಇದೆ, ಉತ್ತರಾಖಂಡ್ ಇದೆ, ಸುಮಾರು ಎಲೆಕ್ಷನ್ ಇದೆ, ಮತ್ತೆ ಇವರು ಫೀಲ್ಡಿಗೆ ಬರಬೇಕಾಗತ್ತೆ. ನಾಳೆ ಏನೋ ಸಂಸತ್ ಅಧಿವೇಶನ ಮುಗಿದು ಹೋಯಿತು. ಅಧಿವೇಶನದಲ್ಲಿ ತೆಗೆದುಕೊಳ್ಳಬಹುದಾದಂಥ 11 ಗೊತ್ತುವಳಿಗಳು ಅಂಗೀಕಾರ ಆಗೋಯಿತು. ಆಗಬೇಕಾದ ಮುಖ್ಯ ಯಾವ್ಯಾವ ತೆಗೆದುಕೊಳ್ಳಬೇಕಾಗಿತ್ತು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಯಾವುದೂ ಕೂಡ ಧಾವಂತದಲ್ಲಿ ಆಗುವ ವಿಚಾರ ಅಲ್ಲ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ, ಅಷ್ಟೇ ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಒಂದು ವಿಷಯ ದಿಟ, ರಾಹುಲ್ ಗಾಂಧಿ ಪ್ರತಿ ದಿವಸ ಅಧಃಪತನಕ್ಕೆ ಇಳಿತಾ ಇದ್ದಾರೆ. ಅದು ಅವರ ನಾಶಕ್ಕೆ ಕಾರಣ ಆಗುತ್ತೆ. ದಯವಿಟ್ಟು ಈ ಸಂಚಿಕೆಯನ್ನು ಸೇವ್ ಮಾಡಿಕೊಳ್ಳಿ. ನಿಮಗೆ ಯಾವತ್ತೂ ಅದು ಸಾಕಾರಗೊಳ್ಳತ್ತೋ ಅವತ್ತು ನಿಮ್ಗೆ ಅನ್ಸುತ್ತೆ ನಾನು ಹೇಳಿದ ಮಾತು ನಿಜ ಅಂತ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.